ಮೊದಲನೇದಾಗಿ ಹಂಪಿ ಸ್ವಾಗತ ಸುಸ್ವಾಗತ. ವಿರೂಪಾಕ್ಷ ದೇವಾಲಯಕ್ಕೆ ವಿರೂಪಾಕ್ಷ ದೇವಾಲಯ ಅಂತ ಹೆಸರು ಬರಲು ಕಾರಣವೇನೆಂದರೆ, ಶಿವ ಮತ್ತು ಪಾರ್ವತಿ ಬೇರೆ ಮಾಡಲು ಪಾರ್ವತಿ ತಂದೆ ದಕ್ಷ ಯಜ್ಞ ಕೈಗೊಳ್ಳುತ್ತಾನೆ. ಪಾರ್ವತಿ ಅಗಲಿಕೆಯಿಂದ ಕೈಲಾಸ ತೊರೆದ ಶಿವನು ಭೂಲೋಕದ ಹೇಮಕುಂಡ ಪರ್ವತದಲ್ಲಿ ತಪೋಮಗ್ನನಾಗಿ ನಿಲ್ಲುತ್ತಾನೆ. ಈತ ರಾಕ್ಷಸರ ಹಾವಳಿ ಜಾಸ್ತಿಯಾಗಿ ದೇವಲೋಕದಲ್ಲಿ ಇಂದ್ರನು ಬ್ರಹ್ಮನ ಮೊರೆ ಹೋಗಿ ಸಮಸ್ಯೆಗೆ ಪರಿಹಾರ ಕೇಳುತ್ತಾನೆ. ಬ್ರಹ್ಮನು ಶಿವನ ಹೊರತು ಬೇರ್ಯಾರಿಂದಲೂ ಈ ರಾಕ್ಷಸರ ವಧೆ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿದು ಶಿವನ ತಪಸ್ಸನ್ನು ಭಗ್ನ ಮಾಡಲು ಮನ್ಮಥನನ್ನು ಇಂದ್ರನು ಕಳಿಸುತ್ತಾನೆ. ಮನ್ಮಥನು ಪುಷ್ಪಬಾಣಗಳಿಂದ ಶಿವನು ಪೂಜೆಗೆ ಬರುವ ಸಮಯಕ್ಕೆ ಸರಿಯಾಗಿ ಪುಷ್ಪಬಾಣಗಳಿಂದ ಶಿವನ ತಪಸ್ಸನ್ನು ಭಗ್ನ ಮಾಡುತ್ತಾನೆ. ತಪೋಭಂಗವಾದ ಶಿವನು ಉಗ್ರನಾಗಿ ಮೂರನೇ ಕಣ್ಣಿನಿಂದ ಮನ್ಮಥನನ್ನು ಭಸ್ಮ ಮಾಡುತ್ತಾನೆ. ಅಲ್ಲಿಯೇ ಇದನ್ನೆಲ್ಲ ನೋಡುತ್ತಿದ್ದ ಇಂದ್ರಾದಿ ದೇವತೆಗಳೆಲ್ಲ ಶಿವನ ಮೊರೆ ಹೋಗಿ ಶಿವನು ಶಾಂತನಾಗಿ ಮನ್ಮಥನಿಗೆ ರೂಪವಿಲ್ಲದೆ ಜೀವಿಸಲು ಅನುಗ್ರಹಿಸುತ್ತಾನೆ. ದೇವತೆಗಳೆಲ್ಲ ಕೂಡಿ ಶಿವನಿಗೆ ಮತ್ತು ಪಂಪಾಂಬೆಯೊಂದಿಗೆ ವಿವಾಹವನ್ನು ಜರುಗಿಸಿ ಕುಮಾರ ಸಂಭವವಾಗಿ ರಾಕ್ಷಸರ ನಾಮ ಮಾಡುತ್ತಾನೆ. ಈತನನ್ನು ಕುಮಾರಸ್ವಾಮಿ ಷಣ್ಮುಖನೆಂದು ಕರೆಯುತ್ತಾರೆ. ಅಂದಿನಿಂದ ಶಿವನಿಗೆ ವಿರೂಪಾಕ್ಷನೆಂದು ಪಂಪಾಂಬೆ ಪಾಣಿಗ್ರಹಣದಿಂದ ಪಂಪಾಪತಿ ಅಂತಲೂ ಹೆಸರಾಯಿತು. ಗರ್ಭಗುಡಿಯ ಎಡಭಾಗದಲ್ಲಿ ಗೋಪುರದ ಹೊರಗಡೆ ಪಕ್ಕದಲ್ಲಿ ಶ್ರೀ ಮನ್ಮಥ ತೀರ್ಥವೆಂಬ ದೊಡ್ಡ ಕೊಳವಿದೆ. ಇದೇ ಆ ಮನ್ಮಥನ ಕೊಳ. ಹಂಪಿ ನೋಡಲು ಹೊರಟ ನಾನು ಬೆಳಿಗ್ಗೆ 6 ಗಂಟೆಗೆ ಹಂಪಿ ತಲುಪಿದೆ. ತುಂಗಭದ್ರಾ ನದಿಗೆ ಬಂದೆ. ಅಲ್ಲೇ ಇದ್ದ ನದಿಯ ವಿಡಿಯೋ ಮಾಡಲು ಶುರು ಮಾಡಿದೆ. ಸೂರ್ಯ ಬರುವ ದಿಕ್ಕಿನನ್ನು ನೋಡುತ್ತಾ ಕುಳಿತೆ. ಪ್ರವಾಸಿಗರು ಕಮ್ಮಿ ಇರುವುದರಿಂದ ಸ್ವಲ್ಪ ಫೋಟೋಗ್ರಫಿ ಮಾಡಿದೆ. ತುಂಗಭದ್ರಾ ಕಣಿವೆಯ ಅನೇಕ ಸ್ಥಳಗಳನ್ನು ಒಳಗೊಂಡಿದೆ. ಗುಹೆಗಳು ಮತ್ತು ಕಲ್ಲಿನ ಬಂಡೆಗಳು ಪುರಾಣ ಮತ್ತು ದಂತಕಥೆಗಳ ಜೊತೆಗೆ ಸಂಬಂಧವಿದೆ. ಕಿಷ್ಕಿಂಧೆ, ಶಬರಿ ಗುಹೆ, ಹನುಮಂತ, ಸುಗ್ರೀವ ಭೇಟಿ ಮಾಡಿದ ಸ್ಥಳ ಇದರಲ್ಲಿ ಸೇರಿವೆ. ವಾನರ ಸೇನೆಗಳನ್ನು ಕರೆದುಕೊಂಡು ಹೋಗಿದ್ದು ಇಲ್ಲಿಂದಲೇ ಎನ್ನಲಾಗಿದೆ. ರಾಜ್ಯದ ವಂಶಾವಳಿ ನೋಡೋದಾಗಿದೆ. ಸಂಗಮ ಹರಿಹರ ಬುಕ್ಕರಾಯರಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಯಿತು. ತಾಳುವ ವಂಶದ ನರಸಿಂಹ, ಇಮ್ಮಡಿ ನರಸಿಂಹರಿಂದ ವಿಜಯನಗರ ಸಾಮ್ರಾಜ್ಯ ಅಭಿವೃದ್ಧಿ ಹೊಂದುತ್ತಾ ಹೋಯಿತು. ತುಳು ವಂಶದ ಶ್ರೀಕೃಷ್ಣದೇವರಾಯನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ವಿಶ್ವದೆಲ್ಲೆಡೆ ವ್ಯಾಪಾರ ಕೇಂದ್ರವಾಗಿ ಬೆಳೆಯಿತು. ಅರವೀಡು ವಂಶದ ತಾಳಿಕೋಟೆ ಕದನದಲ್ಲಿ ಅಳಿಯ ರಾಮರಾಯನ ಮರಣದ ನಂತರ ವಿಜಯನಗರ ಸಾಮ್ರಾಜ್ಯ ಪತನದ ಅಂಚಿಗೆ ತಲುಪಿತು. 2ನೇ ರಂಗರಾಯನ ನಿರಂತರ ಪೆನುಗೊಂಡಂ ಯುದ್ಧದಲ್ಲಿ ತೊಡಗಿದ್ದರಿಂದ ಇಲ್ಲಿನ ಜನರು ರಂಗರಾಯ ಸೋತಿದ್ದರಿಂದ ಜನರು ಪಲಾಯನ ಮಾಡಿದರು. ಅಷ್ಟಮಿ ದಿನ 1509 ಇಸ್ವಿಯ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಶ್ರೀಕೃಷ್ಣದೇವರಾಯನಿಗೆ ಪಟ್ಟಾಭಿಷೇಕ ಆಯಿತು. ನಂತರ ವಿರೂಪಾಕ್ಷ ದೇವಾಲಯ ಗೋಪುರ ಮತ್ತು ಜೀರ್ಣೋದ್ಧಾರವಾಯಿತು. 1510ರಲ್ಲಿ ರಂಗಮಂಟಪ ಕಟ್ಟಿಸಿದನು. ಈ ಮಹಾದ್ವಾರ ಗೋಪುರವು ಸುಮಾರು 165 ಅಡಿ ಎತ್ತರ, 150 ಅಡಿ ಅಗಲ, 120 ಅಡಿ ಉದ್ದನಾಗಿದೆ. ಮನ್ಮಥನ ಕೊಳದ ಪಕ್ಕದಲ್ಲಿ 10ನೇ ಶತಮಾನದಲ್ಲಿ ನಿರ್ಮಿಸಿದ ದುರ್ಗಾ ದೇವಾಲಯವಿದೆ. ಈ ದೇವಾಲಯದ ಶಾಸನವು ಶ್ರೀ 1199ರ ಶಾಸನವಿದ್ದು ಅದರ ಹಂಪೆಯನ್ನು ಹಂಪಾತೀರ್ಥ, ವಿರೂಪಾಕ್ಷ ತೀರ್ಥ, ಪಂಪಾವರ ಕ್ಷೇತ್ರ ಎಂಬುದಾಗಿ ಹೇಳಿದೆ. ದ್ವಾರದಲ್ಲಿ ಶ್ರೀ ರತ್ನಗರ್ಭ ಗಣಪತಿ ಇದೆ. ವಿರೂಪಾಕ್ಷ ದೇವಾಲಯ ಒಳಭಾಗದ ದೃಶ್ಯ ಸುಮಾರು 510 ಅಡಿ ಅಗಲ, 130 ಅಡಿ ಉದ್ದ. ಮುಂದಿನ ಭಾಗದಲ್ಲಿ ತಲೆ ಕೆಳಗೆ ಕಾಣುವ ಗೋಪುರದ ಬಗ್ಗೆ ಮಾಹಿತಿ ತಿಳಿಯೋಣ. ನಮಸ್ಕಾರ.